ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ದಿನಾಂಕ 20/5/2026 ಕೆಇಎ ವತಿಯಿಂದ 2 ಹೊಸ ನೋಟಿಫಿಕೇಶನ್ಸ್ ಆಗಿರುವಂತದ್ದು. ಫಸ್ಟ್ ಒನ್ ಇಸ್ FDA ಅಂಡ್ SDA. ಸೊ FDA ಅಂಡ್ SDA ಏನಿದೆ ಇದು ಟೋಟಲ್ 6 ಪೋಸ್ಟ್ ಇರುವಂತದ್ದು. ಕೆಇಎ ವೆಬ್ಸೈಟ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ಡೀಟೇಲ್ ಸಿಗುವಂತದ್ದು. ಇದರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ AEE ಅಂಡ್ AE ರಿನೋಟಿಫಿಕೇಶನ್ ಏನಾಗಿದೆ ಕೆಇಎ ಇಂದ ಅದರ ಡೀಟೇಲ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡುವಂತದ್ದು. ಸೊ ನೋಟಿಫಿಕೇಶನ್ ಡೇಟೆಡ್ 25/2026. ಲಾಸ್ಟ್ ಇಯರ್ ಅಕ್ಟೋಬರ್ ನಲ್ಲಿ ಏನು ನೋಟಿಫಿಕೇಶನ್ಸ್ ಆಗಿತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂಡ್ BWSSB ಈ ರೀತಿ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಅದೆಲ್ಲವನ್ನ ಕೆಇಎ ಲಾಸ್ಟ್ ಮಂತ್ ವಾಪಸ್ ಪಡೆದು ಈಗ ರಿನೋಟಿಫೈ ಮಾಡಿರುವಂತದ್ದು. ಸೊ ಯಾರ್ಯಾರು ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದೀರಾ ಅವರೆಲ್ಲರೂ ಕೂಡ ಮತ್ತೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಹೊಸದಾಗಿ ಯಾರ್ಯಾರು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗಿದೆ ಅಂತವರು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಕಮಿಂಗ್ ಟು ಡೀಟೇಲ್ಸ್, ಕೃಷಿ ಮಾರಾಟ ಇಲಾಖೆ ಏನಿದೆ ಇದರಲ್ಲಿ ಎಇ ಸಿವಿಲ್ 10 ಪೋಸ್ಟ್ ಇರುವಂತದ್ದು. ಕಮಿಂಗ್ ಟು BWSSB ಎಇ ಸಿವಿಲ್ 13 ಪೋಸ್ಟ್ ಇದೆ, ಮೆಕ್ಯಾನಿಕಲ್ 2, ಕಂಪ್ಯೂಟರ್ ಸೈನ್ಸ್ 1 ಇದೆ. ಅಂಡ್ ಕಮಿಂಗ್ ಟು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಇದರಲ್ಲಿ AEE 1 ಪೋಸ್ಟ್ ಇರುವಂತದ್ದು, ಎಇ 3 ಪೋಸ್ಟ್ ಇರುವಂತದ್ದು. ಸೊ ಟೋಟಲ್ 3 ಡಿಪಾರ್ಟ್ಮೆಂಟ್ ಇದೆ ಅಂಡ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. BE ಸಿವಿಲ್ ಮಿನಿಮಮ್ ಇರಬೇಕಾಗುತ್ತೆ. BE ಸಿವಿಲ್ ಜೊತೆಗೆ ಕೆಲವೊಂದು ಡಿಪಾರ್ಟ್ಮೆಂಟ್ ನಲ್ಲಿ 6 ಮಂತ್ಸ್ ಕಂಪ್ಯೂಟರ್ ಕೋರ್ಸ್ ಏನಿದೆ ಅದ್ರ ಸರ್ಟಿಫಿಕೇಟ್ ಅನ್ನ ಕೂಡ ಕೇಳಿರ್ತಕ್ಕಂಥದ್ದು. ಅಂಡ್ ಫಾರ್ AEE 3 years ಆಫ್ ಎಕ್ಸ್ಪೀರಿಯನ್ಸ್ ಈ ಒಂದು ಫೀಲ್ಡ್ ಅಲ್ಲಿ ಇರಬೇಕು ಅಂತ ಹೇಳಿ ಕೇಳಿರುವಂತದ್ದು. ಸೊ ಇದರ ಜೊತೆಗೆ ಏಜ್ ಲಿಮಿಟ್ ಅನ್ನ ನೋಡಿದ್ರೆ GM 40 years, OBC 43 ಅಂಡ್ SC/ST ಕ್ಯಾಟಗರಿ 1 ಗೆ 45 years ಇರುವಂತದ್ದು. ಈ ಒಂದು ಟೈಮ್ ಲೈನ್ ಅನ್ನ ನೀವು ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು 21/5/2026 ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬಹುದು. ಟಿಲ್ 4/6 ಅಂದ್ರೆ ಜೂನ್ 4 ತನಕ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಫೀಸ್ ಪೇ ಮಾಡ್ಲಿಕ್ಕೆ 5/6/2026 ಈವ್ನಿಂಗ್ 4 o'clock ಲಾಸ್ಟ್ ಇರುವಂತದ್ದು. Then coming to fees for general merit and OBC it's 750, for SC/ST category 1 and XMP candidates 500, for PH 250. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಅಧಿಸೂಚನೆ ದಿನಾಂಕ 8/10/2025, 31/10/2025 ಅಂಡ್ 15/11/2025. ಸೊ ನೋಟಿಫಿಕೇಶನ್ ಆದಂತಹ ದಿನ ಅದಾದ್ಮೇಲೆ 2 ಸರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದಂತ ಟೈಮ್ ಇದು. ಆ ಟೈಮ್ ನಲ್ಲಿ ಯಾರ್ಯಾರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ನಿಗದಿತ ಶುಲ್ಕವನ್ನ ಪಾವತಿಸುತ್ತೀರಿ ಅಂತವರು ಮತ್ತೆ ಅದೇ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ರಿಮೈನಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನ ನೀವು ಓದ್ಕೊಳ್ಬಹುದಾಗಿರುತ್ತೆ. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್, ಆಲ್ರೆಡಿ ನಮ್ಗೆ ಗೊತ್ತಿದೆ. ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ ಪೇಪರ್ 1 ಜನರಲ್ ಸ್ಟಡೀಸ್ ಇರುವಂತದ್ದು, ಯಾವ್ಯಾವ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಒಳಗೊಂಡಂತ ಕವರ್ ಮಾಡ್ಲಿಕ್ಕೆ ಐಮೋಡ್ ಲರ್ನಿಂಗ್ ವತಿಯಿಂದ ನಾವು ಜನರಲ್ ಸ್ಟಡೀಸ್ ಗೆ 12 ಬುಕ್ಸ್ ಅನ್ನ ಕೊಡುವಂತದ್ದು. ಸೊ ಈ 12 ಬುಕ್ಸ್ ನಲ್ಲಿ ಹಿಸ್ಟ್ರಿ 4 ಬುಕ್ ಬರುತ್ತೆ. ಸೊ ಹಿಸ್ಟ್ರಿ 4 ಬುಕ್ಸ್ ಯಾವ್ದ್ಯಾವ್ದು ಅಂತ ನೋಡಿದ್ರೆ ಏನ್ಶಿಯಂಟ್, ಮಿಡಿವಲ್, ಮಾಡರ್ನ್ ಅಂಡ್ ಕರ್ನಾಟಕ. ನೆಕ್ಸ್ಟ್ ಇಸ್ ಜಿಯೋಗ್ರಫಿ ವಿಲ್ ಗಿವ್ 3 books, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂಡ್ ಕರ್ನಾಟಕ ಜಿಯೋಗ್ರಫಿ. ಅಲಾಂಗ್ ವಿತ್ ದಿಸ್ ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕಾನಮಿ, ಜನರಲ್ ನಾಲೆಡ್ಜ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್. ಸೊ ಈ ರೀತಿಯಾಗಿ ಟೋಟಲ್ 5, 3, 4 ಜೊತೆಗೆ ಕರೆಂಟ್ ಅಫೇರ್ಸ್ ಟೋಟಲ್ 12 ಬುಕ್ಸ್ ಅನ್ನ ನಿಮ್ಗೆ ಕೊಡುವಂತದ್ದು. ಫಾರ್ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಅನ್ನ ಅವರು ಲಾಸ್ಟ್ ಇಯರ್ ಆಲ್ರೆಡಿ ಕೊಟ್ಟಿದ್ರು. ಆಸ್ ಪರ್ ದಟ್ ಸಿಲೆಬಸ್ ನಮ್ಮಲ್ಲಿ ಟೋಟಲ್ 13 ಟೆಕ್ನಿಕಲ್ ಬುಕ್ಸ್ ಅವೈಲಬಲ್ ಇರುವಂತದ್ದು. ಟೋಟಲ್ 13 ಬುಕ್ಸ್ ಅವೈಲಬಲ್ ಇದೆ. ಸೊ ನೀವು ವಾಟ್ಸ್ಆಪ್ ಅನ್ನ ಮಾಡಿದ್ರೆ ಎರಡಕ್ಕೂ ಕೂಡ ನಿಮ್ಗೆ ಸ್ಯಾಂಪಲ್ಸ್ ಫ್ರೀ ಆಗಿ ಸಿಗುವಂತದ್ದು. ಅದನ್ನ ನೋಡಿ ನೀವು ನಮ್ಮಲ್ಲಿ ಬೈ ಮಾಡಬಹುದು. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್, ಜನರಲ್ ಸ್ಟಡೀಸ್ 300 ಮಾರ್ಕ್ಸ್ ಇರುತ್ತೆ, ಅಂದ್ರೆ 100 ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಗೆ 3 ಮಾರ್ಕ್ಸ್, ಟೋಟಲ್ 300 ಇರುತ್ತೆ. 2 hours ಇರುತ್ತೆ ಫಾರ್ ಜನರಲ್ ಸ್ಟಡೀಸ್. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. KPSC ನಲ್ಲಿ ಯೂಶುವಲಿ 90 minutes ಇರುವಂತದ್ದು. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್ 2 hours ಕೊಡ್ತಾರೆ, 300 ಸೇಮ್ 100 ಕ್ವಶನ್ ಇರುತ್ತೆ. ಸೊ ಟೋಟಲ್ ನೀವು 600 ಗೆ ಏನ್ ಸ್ಕೋರ್ ಮಾಡ್ತೀರಾ ಅದರ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬರುವಂತದ್ದು. ಈ ಯಾವುದೇ ಹುದ್ದೆಗಳಿಗೆ ಇಂಟರ್ವ್ಯೂ ಅನ್ನೋದಿರೋದಿಲ್ಲ. ಅಂಡ್ ಮಿನಿಮಮ್ 35 ಮಾರ್ಕ್ಸ್ ಅನ್ನ ನೀವು ಸೆಕ್ಯೂರ್ ಮಾಡಬೇಕು. ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ, ಅಂದ್ರೆ 3/4
ಡಿಡಕ್ಟ್ ಆಗುವಂಥದ್ದು. 0.75 ಏನಿದೆ ಇಷ್ಟು ಇಲ್ಲಿ ಡಿಡಕ್ಟ್ ಆಗುವಂಥದ್ದು. ಸಾರಿ 1/4 ಏನಿದೆ ಅದು ನಿಮ್ಗೆ ಡಿಡಕ್ಟ್ ಆಗುವಂಥದ್ದು. 0.75 ಅನ್ನ ನಿಮ್ಗೆ ಟೋಟಲ್ ಮಾರ್ಕ್ಸ್ ಅಲ್ಲಿ ಡಿಡಕ್ಟ್ ಮಾಡುವಂಥದ್ದು. ಸೊ ರಿಮೈನಿಂಗ್ ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಈ ಒಂದು PDF ನಮ್ಮ ಐಮೋಡ್ ಲರ್ನಿಂಗ್ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಅವೈಲಬಲ್ ಇದೆ. ಟೆಲಿಗ್ರಾಮ್ ನಲ್ಲಿ ಐಮೋಡ್ ಲರ್ನಿಂಗ್ ಚಾನೆಲ್ ಏನಿದೆ ಇದಕ್ಕೆ ಜಾಯ್ನ್ ಆಗಿ ಆ ಒಂದು ಇದರಲ್ಲಿ ಕಂಪ್ಲೀಟ್ PDF ಇರುವಂತದ್ದು ಆರ್ KEA ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ನೀವು ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬಹುದು. 2 ನೋಟಿಫಿಕೇಶನ್ ಇದೆ, RPC ಗೆ ಒಂದಿದೆ ಅಂಡ್ ಹೈದರಾಬಾದ್ ಕರ್ನಾಟಕಗೆ ಒಂದಿದೆ. ಸೊ ನೀವೇನಾದ್ರೂ ಬೋತ್ ಎರಡಕ್ಕೂ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇದ್ರೆ ಎರಡನ್ನ ಒಂದ್ಸರಿ ಕೂಲಂಕುಷವಾಗಿ ಓದಿ ನಂತರ ಈ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಿ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಇರ್ತಕ್ಕಂಥ ನಂಬರ್ ಏನಿದೆ ಈ ನಂಬರಿಗೆ ನೀವು ವಾಟ್ಸ್ಆಪ್ ಮುಖಾಂತರ ಆರ್ ಕಾಲ್ ಮುಖಾಂತರ ಕನೆಕ್ಟ್ ಆಗಬಹುದು. ಸೊ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಅಂಡ್ ಅಪ್ಕಮಿಂಗ್ ಕೋರ್ಸಸ್ ಫ್ರಮ್ ಐಮೋಡ್ ಲರ್ನಿಂಗ್ ಏನಿದೆ ಅದರ ಬಗ್ಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಂದು ಡೀಟೇಲ್ಡ್ ವಿಡಿಯೋ ಬರುವಂತದ್ದು. ಸೊ ಅಲ್ಲಿಯವರೆಗೆ ಫರ್ದರ್ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ನೀವು ಕಮ್ಯುನಿಕೇಟ್ ಮಾಡಬಹುದು. ಸೊ ಇವತ್ತಿಗೆ ರಿಗಾರ್ಡಿಂಗ್ AEE ಅಂಡ್ AE ಫಸ್ಟ್ ನೋಟಿಫಿಕೇಶನ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೊಬಹುದು. ಆಫ್ಟರ್ ಇಂಟರ್ನಲ್ ರಿಸರ್ವೇಶನ್ ಆದ್ಮೇಲೆ ಫಸ್ಟ್ ನೋಟಿಫಿಕೇಶನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇಲ್ಲಿವರೆಗೆ ಯಾವ್ದಾವ್ದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದರಿಂದ ಅಪ್ರೂವಲ್ ಆಗಿ KEA ಮತ್ತೆ KPSC ಇದಕ್ಕೆ ಪ್ರಪೋಸಲ್ ಯಾವ್ದಾವ್ದು ಹೋಗಿದೆ ಇವೆಲ್ಲವೂ ಕೂಡ ನೋಟಿಫಿಕೇಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಫರ್ದರ್ ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು.